ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರವು ತಾಲ್ಲೂಕು ಕಚೇರಿ, ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲ ಹಳೆಯ ದುಸ್ಥಿತಿಯ ದಾಖಲೆಗಳನ್ನು ಶಾಶ್ವತ ಡಿಜಿಟಲೀಕರಿಸಿ ಹಳೆಯ ದಾಖಲೆಗಳು ಕಳವು ಮತ್ತು ತಿದ್ದಲಾಗದಂತೆ ಹಾಗೂ ವಿಳಂಬ ಅಡೆತಡೆಗಳ ಆಲಿಕೆಯ ಸಂರಕ್ಷಣೆಯೊಂದಿಗೆ ನೈಜ ಭೂಮಾಲೀಕರು ಅಂಗೈಯ ಮೊಬೈಲ್ನಲ್ಲಿ ಇಖಜಾನೆ ತಂತ್ರಾಂಶದಲ್ಲಿ ಭೂಮಿ ವಿವರಣೆಯ ವೀಕ್ಷಣೆ ಲಭ್ಯತೆ ಹಾಗೂ ಡಿಜಿಟಲೀಕರಿಸಿದ ಭೂದಾಖಲೆಗಳನ್ನು ಖುದ್ದಾಗಿ ರೈತರು ಮತ್ತು ಬಡಜನತೆಯು ಪಡೆಯಲೆಂದು ಕಲ್ಪಿಸಿರುವ ಗಣಕೀಕರಣಕ್ಕೆ ಶಕ್ತಿ ದಾಖಲೆಗಳ ದುಸ್ಥಿತಿಗೆ ಮುಕ್ತಿ ಎಂಬ ಧ್ಯೇಯವಾಕ್ಯದೊಂದಿಗೆ ಭೂಸುರಕ್ಷಾ ಯೋಜನೆ ಅಡಿಯಲ್ಲಿ ಡಿಜಿಟಲ್ ಅಭಿಲೇಖಾಲಯದ ಉದ್ಘಾಟನಾ ಸಮಾರಂಭವು ದಿನಾಂಕ ಜನವರಿ 14, 2025 ರಂದು ಅಪರಾಹ್ನ 12 ಗಂಟೆ 30 ನಿಮಿಷಕ್ಕೆ ಹುನಗುಂದ ತಾಲ್ಲೂಕು ತಹಶೀಲ್ದಾರ ಕಾರ್ಯಾಲಯದಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರರ ನೇತೃತ್ವದಲ್ಲಿ ಜರುಗಿತು. ಶಾಸಕ ಕಾಶಪ್ಪನವರರು ಈ ಒಂದು ಡಿಜಿಟಲ್ ಅಭಿಲೇಖಾಲಯದ ಉದ್ಘಾಟನೆ ಮತ್ತು ಜಾಗೃತಿಕರ ಪತ್ರಗಳ ಬಿಡುಗಡೆ ನಂತರ ಉಪತಹಶೀಲ್ದಾರರಾದ ಮಹೇಶ ಸಂದಿಗ್ವಾಡ ಹಾಗೂ ಶಿರಸ್ತೆದಾರರಾದ ಶ್ರವಣಕುಮಾರ ಮುಂಡೆವಾಡಿಯವರಿಂದ ಹಳೆ ಭೂ ದಾಖಲೆಗಳನ್ನು ಡಿಜಿಟಲೀಕರಿಸುವ ಗಣಕಯಂತ್ರ ಪರಿಕರಗಳ ಮಾಹಿತಿ ಹಾಗೂ ಹಳೆ ಅಭಿಲೇಖಾಲಯ ವೀಕ್ಷಿಸುತ್ತಾ ದಾಖಲೆಗಳ ದಾಸ್ತಾನು ಸಂಗ್ರಹಾರದ ಮಾಹಿತಿಯನ್ನು ಪಡೆದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕಂದಾಯ ಇಲಾಖೆಯ ಸಚಿವರಾದ ಕೃಷ್ಣ ಭೈರೇಗೌಡರು 1000 ವರ್ಷದ ಮೈಸೂರು ಸರ್ಕಾರ ಮತ್ತು ಕರ್ನಾಟಕ ಏಕೀಕರಣದ ನಂತರ ಮಹತ್ವದ ಭೂದಾಖಲೆಗಳನ್ನು ಸರಳೀಕರಿಸಿ ರೈತರಿಗೆ, ಬಡಜನತೆಗೆ ಮತ್ತು ಸಾರ್ವಜನಿಕರಿಗೆ ತಮ್ಮ ಸ್ವಂತ ಭೂಮಾಲೀಕತ್ವಕ್ಕೆ ಇದ್ದಡತಡೆ ಆತಂಕ ನಿವಾರಿಸಿದ್ದಾರೆಂದರು. ನಂತರ ಸುರಕ್ಷತೆ ಮತ್ತು ಸಂರಕ್ಷಣೆ ಭರವಸೆಯ ಭೂಸುರಕ್ಷಾ ಯೋಜನೆ ಜಾರಿಗೊಳಿಸಿದ್ದಕ್ಕೆ ಹಾಗೂ ಹುನಗುಂದ, ಇಳಕಲ್ಲ ತಾಲೂಕುಗಳಾಗಿ ವಿಂಗಡಿಸಿ ಹಳೆಯ ಭೂದಾಖಲೆಗಳ ಬಗ್ಗೆ ಇದ್ದ ಗೊಂದಲ, ಸಮಸ್ಯೆಗಳನ್ನು ಸರಳೀಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿದರು. ನಂತರ ಸುದ್ದಿಗಾರರು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಸಮಸ್ತ ಹುನಗುಂದ ಮತಕ್ಷೇತ್ರದ ಜನತೆಗೆ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ಕಾರ್ಯಕ್ರಮದಲ್ಲಿ ಇತರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅಲ್ಲ ಇವನ್ನ ಸ್ಕ್ಯಾನ್ ಮಾಡಿಸಿ ಇವನ್ನ ಇದಕ್ಕೆ ಮಾಡೋದು ಬೆಸ್ಟ್ ಅಲ್ಲ. ಈಗ ಸ್ಕ್ಯಾನಿಂಗ್ ಸ್ಟಾರ್ಟ್ ಹೊಸ ಆ್ಯಪ್ ಬಿಡ್ತಾರೆ ಸರ್ ಗೌರ್ಮೆಂಟಿಂದ. ಅವರು ರೈತರು ಬೇಕಂತ ತಮ್ಮ ಮೊಬೈಲ್ನಾಗ ತಮ್ಮ ದಾಖಲೆಗಳನ್ನು ನೋಡ್ಕೋಬಹುದು. ಅದೇ ಇದೆ ಸರ್ ಈ ಸರ್ ಭೂ ಸುರಕ್ಷಾ ಯೋಜನೆ ಅದ ಸರ್. ಇದು ವೇಸ್ಟ್ ತಡಿತೈತೆ. ಹ್ಞೂ ಸರ್. ಈಗ ಕೈ ಹಿಡಿದು ಕಟ್ಟಕ ಸರ್ ಹಂಗೆ ಸರ್. ನೀವು ಸ್ಕ್ಯಾನ್ ಮಾಡೋದು ಭಾರಿ ಇಂಪಾರ್ಟೆಂಟ್ ಅಲ್ಲಿ. ಕ್ಯಾಮ್ರಾ ಇದೆ ಸರ್, ಸೇಫ್ಟಿ ಇದೆ ಸರ್. ಮಾಡೋದು ಸರ್ ಉದ್ಘಾಟನೆ ಬಗ್ಗೆ ಒಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕಂದಾಯ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಕೃಷ್ಣ ಭೈರೇಗೌಡರು ಮಹತ್ವವಾದ ಒಂದು ಭೂ ದಾಖಲೆ ಸರಳೀಕರಣವನ್ನು ಗಣಕೀಕರಣ ಶಕ್ತಿ ದಾಖಲೆಗಳ ದಿನಕ್ಕೆ ಮುಕ್ತಿ ಅನ್ನುವ ಒಂದು ಯೋಜನೆಯೊಂದಿಗೆ ಇವತ್ತು ನಮ್ಮ ಎಲ್ಲ ಏನು ಕಂದಾಯ ಇಲಾಖೆಯಲ್ಲಿ ಮೂಲ ದಾಖಲೆಗಳನ್ನು ಇವತ್ತು ಸಾವಿರಾರು ವರ್ಷಗಳಿಂದ ಇವತ್ತೇನು ಕರ್ನಾಟಕ ಸರ್ಕಾರ ಆಗುವ ಪೂರ್ವದಲ್ಲಿ ಮೈಸೂರು ಸರ್ಕಾರದ ನಂತರ ಇವತ್ತು ಕರ್ನಾಟಕ ಏಕೀಕರಣ ಆದ ಮೇಲೆ ಇವತ್ತು ಈ ಒಂದು ಮಹತ್ವವಾದ ಯೋಜನೆಯನ್ನು ಸರಳವಾಗಿ ಸಾರ್ವಜನಿಕರಿಗೆ, ರೈತರಿಗೆ, ಬಡವರಿಗೆ ಈ ದಾಖಲೆಗಳನ್ನು ಇವತ್ತು ಅವರಿಗೆ ಅವರ ಕೈ ಬೆಳೆಗೆ ಸಿಗುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಈ ಮಹತ್ವವಾದ ಒಂದು ಯೋಜನೆಯನ್ನು ಇವತ್ತು ಸುಧಾರಣೆಯನ್ನು, ಬದಲಾವಣೆಯನ್ನು ತರೋದ್ರ ಮುಖಾಂತರ ಇವತ್ತು ನಮ್ಮ ಹುನಗುಂದ ಮತಕ್ಷೇತ್ರದ ಹುನಗುಂದ ತಾಲೂಕು ಆಗಿರ್ಬೋದು ಮತ್ತು ಇಳಕಲ್ ತಾಲೂಕಿನಲ್ಲಿ ಇವತ್ತು ವಿಶೇಷವಾದ ಈ ಭೂ ದಾಖಲೆ ರಕ್ಷಣೆ ಬಗ್ಗೆ ಮತ್ತು ಡಿಜಿಟಲ್ಕರಣವನ್ನು ಮಾಡೋದ್ರ ಮುಖಾಂತರ ಇವತ್ತು ಎಲ್ಲ ದಾಖಲೆಗಳನ್ನು ಸುರಕ್ಷಿತವಾಗಿ ಇವತ್ತು ಡಿಜಿಟಲ್ ಮುಖಾಂತರ ಅದನ್ನು ರಕ್ಷಣೆ ಮಾಡೋದಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ.
ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹುನಗುಂದ ಮತಕ್ಷೇತ್ರದ ವತಿಯಿಂದ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಮಹತ್ವವಾದ ಯೋಜನೆಯನ್ನು ತರೋದ್ರ ಮುಖಾಂತರ ಸಾರ್ವಜನಿಕರಿಗೆ, ರೈತರಿಗೆ, ಬಡವರಿಗೆ ನೇರವಾಗಿ ಅವರ ಮೊಬೈಲ್ನಲ್ಲಿ ಆಗಲಿ, ಇವತ್ತು ಯಾವುದೋ ಒಂದು ಆನ್ಲೈನ್ ಮುಖಾಂತರ ಅವರಿಗೆ ಈ ದಾಖಲೆಗಳನ್ನು ನೋಡುವಂಥ ಹಕ್ಕನ್ನು ಮತ್ತು ಪಡೆಯುವಂಥ ಹಕ್ಕನ್ನು ಇವತ್ತು ನೀಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಏನು ಹುನಗುಂದ ಮತಕ್ಷೇತ್ರದ ಏನಿವತ್ತು ಹುನಗುಂದ ತಾಲೂಕು ಆಗಿರ್ಬೋದು, ಇಳಕಲ್ ತಾಲೂಕು ಕೂಡ ಏನು ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ಹೊಸ ತಾಲೂಕನ್ನು ರಚನೆ ಮಾಡಿದರು. ಈ ಗೊಂದಲಗಳು ಭಾಳಷ್ಟು ಇತ್ತು ನಮ್ಮ ತಾಲೂಕಿನಲ್ಲಿ. ಏನು ಹೊಸ ತಾಲೂಕಾಯಿತು, ಆದರೆ ದಾಖಲೆಗಳು ಇವತ್ತು ಹಸ್ತಾಂತರ ಆಗಿರಲಿಲ್ಲ ಇಳಕಲ್ ತಾಲೂಕಕ್ಕೆ. ಈ ಒಂದು ಯೋಜನೆ ಮುಖಾಂತರ ಇವತ್ತು ಇಳಕಲ್ ನಗರದಲ್ಲಿ ಕೂಡ ಇವತ್ತು ನಮ್ಮ ಮಾನ್ಯ ತಹಸೀಲ್ದಾರ್ ಆದಂಥ ಸುಭಾಷ್ ಅವರು ಮತ್ತು ಹುನಗುಂದ ತಹಸೀಲ್ದಾರ್ ಆದಂಥ ನಿಂಗಪ್ಪ ಬಿರಾದರ್ ಅವರು ಈ ಒಂದು ಉದ್ಘಾಟನೆ ಸಮಾರಂಭವನ್ನು ಇವತ್ತು ಇಲ್ಲಿ ನೆರವೇರಿಸಿದ್ದೇವೆ. ಈ ಒಂದು ಯೋಜನೆಯನ್ನು ಸಾರ್ವಜನಿಕರು, ರೈತರು, ಬಡವರು ಇವತ್ತು ಇದಕ್ಕೇನು ತಾವು ಪಡೆದಾಡ್ತಾ ಇದ್ರಿ, ಈ ಸರಳೀಕರಣವನ್ನು ಇವತ್ತು ಸರ್ಕಾರ ತಮಗಾಗಿ ಇವತ್ತು ದಾಖಲೆಗಳನ್ನು ಅವರಿಗೆ ಒದಗಿಸುವಂಥ ನಿಟ್ಟಿನಲ್ಲಿ, ಅವರಿಗೆ ಡಿಜಿಟಲ್ ಮುಖಾಂತರ, ಆನ್ಲೈನ್ ಮುಖಾಂತರ ಸಿಗುವಂಥ ನಿಟ್ಟಿನಲ್ಲಿ ಇವತ್ತು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು, ರೈತರು, ಬಡವರು ಎಲ್ಲ ಜನಾಂಗ ಇವತ್ತು ಪಡಿಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಒಂದು ಉದ್ಘಾಟನೆಯನ್ನು ಇವತ್ತು ನಾನು ಕೂಡ ಭಾಳ ಸಂತೋಷದಿಂದ, ಯಾಕಂದರೆ ಇಂಥ ಮಹತ್ವವಾದ ಯೋಜನೆಗಳನ್ನು ಇವತ್ತು ಯಾವುದಾದ್ರೂ ಒಂದು ಸರ್ಕಾರ ಮಾಡುತ್ತಂದರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ನಮ್ಮ ಕಂದಾಯ ಸಚಿವರು ಈ ಒಂದು ಯೋಜನೆಯನ್ನು ತರೋದ್ರ ಮುಖಾಂತರ ಇವತ್ತು ಸಾರ್ವಜನಿಕರಿಗೆ ಭಾಳಷ್ಟು ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡಿದ್ದಾರೆ. ಅದರ ಸದುಪಯೋಗವನ್ನು ಜನರು ಪಡಿಬೇಕು. ಇಂಥ ಯೋಜನೆಗಳು, ಬದಲಾವಣೆಗಳು ಇವತ್ತು ಭಾಳಷ್ಟು ಈ ದೇಶದಲ್ಲಿ ಅಗತ್ಯ ಇದೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಮ್ಮ ನಮ್ಮ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ತಹಸೀಲ್ದಾರ್ಗೆ ಮತ್ತು ಈ ಒಂದು ಸಿಬ್ಬಂದಿಯವರಿಗೆ ಈ ಒಂದು ವಿಶೇಷವಾದ ಒಂದು ದಿನ, ಯಾಕಂದರೆ ಇವತ್ತು ಭಾಳ ಒಂದು ವಿಶೇಷವಾದ ದಿನ, ಮಕರ ಸಂಕ್ರಮಣದ ಹಬ್ಬ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾನು ಮಕರ ಸಂಕ್ರಮಣದ ಹಬ್ಬದ ಶುಭಾಶಯ. ಸರ್, ಈ ದಾಖಲೆಗಳು ಈಗಿನಿಂದಲೇ ಲಭ್ಯ ಆಗ್ತಾವೆ ಸರ್ ರೈತರಿಗೆ? ಹೌದು, ಇವತ್ತಿಂದಲೇ ಈ ದಾಖಲೆಗಳು ಒದಗಿಸುವಂಥ ನಿಟ್ಟಿನಲ್ಲಿ ಈಗ ಆನ್ಲೈನ್ ಮುಖಾಂತರ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಅದನ್ನು ಸಾರ್ವಜನಿಕರಿಗೆ ಕೆಲವೇ ದಿನಗಳಲ್ಲಿ ಇವತ್ತು ಅವರು ತಮ್ಮ ಮೊಬೈಲ್ ಆ್ಯಪ್ನಲ್ಲಿ ಕೂಡ ನೋಡ್ಬೋದು ಅವರ ದಾಖಲೆಗಳು, ಏನೇ ಒಂದು ಸಂಬಂಧಪಟ್ಟ ಆಸ್ತಿಗಳಿರ್ಬೋದು, ಅದರ ವಿವರಗಳನ್ನು ಇವತ್ತು ಒದಗಿಸುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೀನಿ ಸರ್. ಇದಕ್ಕೆ ಶುಲ್ಕ ಎಷ್ಟು ಇದು ಆಗ್ಬೋದಂತ ಸರ್, ಲಾಗು ಆಗ್ಬೋದು ಅದಕ್ಕೆ? ಇದಕ್ಕೆ ಶುಲ್ಕ ಏನಿಲ್ಲ, ಇನ್ನೂ ಅದು ಶುಲ್ಕ ಇನ್ನೂ ಅದನ್ನು ಒಂದು ನಿರ್ಧಾರವನ್ನು ಸರ್ಕಾರ ಮಾಡಿಲ್ಲ. ಬರೋ ದಿನಗಳಲ್ಲಿ ಅದರ ನಿರ್ಧಾರವನ್ನು ಮಾಡೋದು. ಇದು ಇಂಟರ್ನೆಟ್ ಸಮಸ್ಯೆ ಭಾಳ ಬರ್ತೈತೆ ಅಂತ ಹೇಳಿ ಒಂದು ರೈತರು ಕೂಗೈತೆ ಸರ್. ಆ ಸಮಸ್ಯೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಅಲ್ಲ, ರೈತರಿಗೆ ಅನುಕೂಲ ಆಗಲಿ ಅಂತಲೇ ಈ ಒಂದು ಯೋಜನೆಯನ್ನು ಇವತ್ತು ತಂದಿದ್ದಾರೆ. ಹ್ಞೂ ಸರ್. ಯಾಕಂದರೆ ಭಾಳಷ್ಟು ಜನ ಇಲ್ಲ ಸಕಾಲಕ್ಕೆ ಇದು ಇಂಟರ್ನೆಟ್ ಸಮಸ್ಯೆ ಬರ್ತೈತಲ್ಲ, ಅವಾಗ ಬರೋದು ಹೋಗೋದು ಹಳ್ಳಿ ಜನರಿಗೆ ಸಮಸ್ಯೆ ಆಗ್ತೈತೆ. ಆ ಬಗ್ಗೆ ಸ್ವಲ್ಪ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅನ್ನೋದು ಸರಿ. ಈಗಾಗಲೇ ಆನ್ಲೈನ್ ಮುಖಾಂತರ ಎಲ್ಲವನ್ನು ನೋಡುವಂಥದ್ದು ಡಿಜಿಟಲೀಕರಣ ಇವತ್ತು ಎಲ್ಲ ಕಡೆ ಆಗಿದೆ. ಅದಕ್ಕೆ ನಾವು ಸರಿಯಾಗಿ ಅದರ ಏನು ತಾಂತ್ರಿಕ ದೃಷ್ಟಿಯಿಂದ ಸಮಸ್ಯೆ, ಅದು ಏನು ಸಮಸ್ಯೆಗಳಿದಾವೆ ನಾವು ನಿವಾರಣೆ ಮಾಡೋದಕ್ಕೆ ಖಂಡಿತವಾಗಿ ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ಆ ಒಂದು ಕಾರ್ಯವನ್ನು ಕೂಡ ನೆರವೇರಿಸುತ್ತೆ ಅನ್ನೋ ಮಾತನ್ನು ಹೇಳಿದ್ದೀವಿ. ಧನ್ಯವಾದ ಸರ್. ನಮಸ್ಕಾರ ಸರ್.